3ನೇ ತಾರೀಕು ಅಂತ ಬಂದಾಗ ನೋಡಿ ಕೆಲವೊಂದೆಲ್ಲ ಏನಾಗುತ್ತೆ, ಕೆಲವೊಂದು ಸತಿ ಏನಾಗುತ್ತೆ ನಿಮಗೆ ತುಂಬ ಏನಾದರೂ ಬೇಕು ಅಂದರೆ ದಕ್ಷಿಣಾಮೂರ್ತಿ, ಎಲ್ಲೆಲ್ಲಿ ದಕ್ಷಿಣಾಮೂರ್ತಿ ಇರ್ತಾರೋ ಅವ್ರನ್ನ ಅತಿ ಹೆಚ್ಚು ನೀವು ಈ ವರ್ಷ ಆರಾಧನೆ ಮಾಡಬೇಕಾಗುತ್ತೆ. ದಕ್ಷಿಣಾಮೂರ್ತಿ ಆಗಿರ್ಬೋದು, ತುಂಬ ಯೆಲ್ಲೋ ಕಲರು, ಗುರುಗ್ರಹಕ್ಕೆ ಸಂಬಂಧಪಟ್ಟಂತಹ ಯೆಲ್ಲೋ ಕಲರ್, ಆ ಹಳದಿ ಕಲರ್ನ ಅತಿ ಹೆಚ್ಚು ಯೂಸ್ ಮಾಡೋದು, ಗಂಧವನ್ನು ಯೂಸ್ ಮಾಡೋದು. ಅದೇ ರೀತಿ ಯೆಲ್ಲೋ ಕಲರ್ ಡ್ರೆಸ್ಸು, ಎಲ್ಲಾದರೂ ತುಂಬ ಒಳ್ಳೆ ಕೆಲಸಕ್ಕೆ ಹೋಗಬೇಕು, ಅದು 3ನೇ ತಾರೀಕೆ ಆಗಿರಬೇಕು ಅಂತಂದರೆ ಯೆಲ್ಲೋ ಕಲರ್ ಡ್ರೆಸ್ಸು, ಕಾಸ್ಟ್ಯೂಮ್ಸು ಅಥವಾ ಒಂದು ಯೆಲ್ಲೋ ಕಲರ್ ಥ್ರೆಡ್ ಆದರೂ ಸರಿ, ನೀವು ಅದನ್ನು ಕಟ್ಕೊಂಡಾಗ ಖಂಡಿತ ನಿಮ್ಮ ಕೆಲಸ ಪಾಸಿಟಿವ್ ಆಗುತ್ತೆ. ಮತ್ತು ನಿಮ್ಮ ಮನೆಯಲ್ಲಿ ಒಂದು ದಕ್ಷಿಣಾಮೂರ್ತಿ ಒಂದು ಫೋಟೋ, ಇವಾಗೆಲ್ಲ ಮನೇಲಿ ಏನು ಬೇಡ, ಫೋನಲ್ಲೇ ನೀವು ಇದು ಮಾಡ್ಕೊಂಡ್ರೆ ಸಿಕ್ಕುತ್ತೆ. ಯಾಕಂದರೆ ಗುರುಗಳ ಅನುಗ್ರಹ ಬಹಳಷ್ಟು ಬೇಕಾಗಿರುತ್ತೆ. ಈ ವರ್ಷಕ್ಕೆ ಗುರುವಿನ ಒಂದು ಅನುಗ್ರಹ ಇದ್ದರೆ ಖಂಡಿತವಾಗ್ಲೂ ಏನು ಬೇಕಾದರೂ ನಾವು ಸಾಧಿಸ್ತೀವಿ ಅನ್ನೋ. ಮುಂದುವರ್ಸೋಣ ಮೇಡಮ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಉಮಾ ಅಂತ, ಮೈಸೂರಿಂದ ಕರೆ ಮಾಡ್ತಾ ಇದ್ದೀನಿ. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಅವಳದು 5/5/95, ಮಗಳು ಪೂಜಾ ಅಂತ. 1995 5ನೇ ತಿಂಗಳು 5ನೇ ತಾರೀಕು. ಹುಟ್ಟಿದ ಸಮಯ? ಸಮಯ ಸಂಜೆ 6:30 ಮೇಡಮ್. ಓಕೆ, 6:30. ಹಾ, ಓಕೆ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ. ಅವಳು ಅದೇ ಜಾಬ್, ಅವಳು ರಿಸೈನ್ ಮಾಡಿದ್ದಾಳೆ, ಜಾಬ್ ಈ ವರ್ಷ ಸಿಗುತ್ತಾ ಅಂತ ಕೇಳಿದೆ. ಓಕೆ, ಮಾತಾಡಿ ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಏನು ಜಾಬ್ ಏನು ಮಾಡ್ತಿದ್ದಾರೆ ಮೇಡಮ್ ಇವಾಗ ಸದ್ಯಕ್ಕೆ? ಅವಳು ಬಿ ಮಾಡಿದ್ದು, ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ಲು ಮೇಡಮ್. ಕೆಲಸ ರಿಸೈನ್ ಮಾಡಿದ್ದು, 1 ವರ್ಷದಿಂದ ಕೆಲಸ ಆಗಿಲ್ಲ, ಮದ್ವೆನೂ ಆಗಿಲ್ಲ, ಕೆಲಸನೂ ಆಗಿಲ್ಲ. ಈ ವರ್ಷ 2 ಆಗುತ್ತಾ ಅಂತ ಕೇಳಿದೆ. ಓಕೆ, ಸಂಜೆ 6:30 ಅಲ್ವಾ ಅವ್ರದ್ದು? ಸಂಜೆ 6. ಓಕೆ ಮೇಡಮ್. ಮೇಡಮ್ ನಿಮ್ಮ ಮಗಳದು ಬಂದು ಮಿಥುನ ರಾಶಿ, ಪುನರ್ವಸು ನಕ್ಷತ್ರ. ಹೌದು ಮೇಡಮ್. ಪುನರ್ವಸು ನಕ್ಷತ್ರ ಹೇಳ್ತಾ ಬಂದೆ ನೋಡಿ. ಪುನರ್ವಸು ನಕ್ಷತ್ರ ಅಂದರೆ ಗುರುವಿನ ಒಂದು ನಕ್ಷತ್ರ ಆಗುತ್ತೆ. ಸೊ ಈ ವರ್ಷ ಇವ್ರಿಗೆ ತುಂಬ ಒಳ್ಳೆಯದು, ರಾಜಯೋಗ ಅಂತ ಹೇಳಿದೆ. ಅವ್ರಿಗೆ ನಡೀತಾ ಇರೋ ಟೈಮು ಬಂದು ಇವಾಗ 25ರಿಂದ ಬುಧದಶ ನಡೀತಿದೆ. ಸೊ ಮೇಡಮ್ ಇವ್ರಿಗೆ ತುಂಬ ಅಂದರೆ ಇವ್ರ ಕೆಲಸ ಕಾರ್ಯ ತುಂಬ ಚೆನ್ನಾಗಾಗಬೇಕು ಅಂತಂದರೆ ನೋಡಿ, ನಮ್ಮ ಒಂದು ಸಂಸ್ಥೆಗೆ ಕರೆ ಮಾಡಿ ಗುರುಗೆ ಸಂಬಂಧಪಟ್ಟ, ಯಾಕಂದರೆ ಗುರು ಕೂಡ ತುಂಬ ಚೆನ್ನಾಗಿದ್ದಾರೆ ಇವ್ರಿಗೆ. ಹಾಗಾಗಿ ಗುರುಗೆ ಸಂಬಂಧಪಟ್ಟಂಥ ಒಂದು ಬ್ರೇಸ್ಲೆಟು, ಸ್ಟೋನ್ ಸಿಗುತ್ತೆ ನಮ್ಮಲ್ಲಿ. ಆ ಬ್ರೇಸ್ಲೆಟು ಮತ್ತು ಒಂದು ಸ್ಟೋನನ್ನು ಅವರ ಬೆಡ್ರೂಮಲ್ಲಿ ಇಟ್ಕೊಳ್ಳೋಕೆ ಹೇಳಿ. ಖಂಡಿತ ನೀವೇನು ಅವ್ರಿಗೆ ಜಾಬ್ ಆಗಿರ್ಬೋದು ಅಥವಾ ಮುಂದಿನ ಮ್ಯಾರೇಜ್ ಲೈಫ್ ಆಗಿರ್ಬೋದು ತುಂಬ ಚೆನ್ನಾಗಾಗುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ, ಯಾಕಂದರೆ ಸಪ್ತಮದಲ್ಲಿ ಗ್ರಹಗಳು ಕೆಟ್ಟಿರೋದ್ರಿಂದ ಎಲ್ಲೋ ಒಂದು ಕಡೆ ಮ್ಯಾರೇಜ್ ಲೈಫು ಡಿಸ್ಟರ್ಬ್ ಆಗ್ಬೋದು. ಅದು ಬಿಟ್ಟರೆ ಬೇರೆ ಎಲ್ಲ ಚೆನ್ನಾಗಿದೆ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ. ಹೇಳಿದಂತಹ ಪರಿಹಾರ ಮಾಡಿ, ಖಂಡಿತ ಒಳ್ಳೇದಾಗುತ್ತೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಓಕೆ, ಹಲೋ ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಹೆಸರು ಶೋಭಾ, ನಾವು ಬೆಳಗಾವಿಯಿಂದ ಕರೆ ಮಾಡ್ತಿದ್ದೇವೆ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನಮ್ಮ ಮಗನ ಬಗ್ಗೆ. ಓಕೆ, 24/8/1998. 24/8/1998. ರಾತ್ರಿ 11:55. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ ಮೇಡಮ್. ಅವ್ರ ಜಾಬ್ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಮಾತಾಡಿ ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಕನ್ಯಾ ರಾಶಿ, ವೃಷಭ, ಉತ್ತರ ಫಲ್ಗುಣಿ ನಕ್ಷತ್ರ ಬರುತ್ತೆ. ಏನು ಕೆಲಸ ಮಾಡ್ತಾ ಇದ್ದಾರೆ ಆಲ್ರೆಡಿ ಇವಾಗ? ಇನ್ನೂ ಏನ್ ಮಾಡಿಲ್ಲ ಮೇಡಮ್. ಅವ್ರ ಮನಸ್ಸಿನಲ್ಲಿ ಮಾಡೋದಾಯ್ತು, ಇನ್ನೂ ಅದು ಗುರ್ತು ಆಗ್ತಾ ಇಲ್ಲ ಮೇಡಮ್. ಯಾಕೆ ಅಂದರೆ ಅವ್ರಿಗೆ ನಡೀತಾ ಇರೋ ಟೈಮ್ ಅಂತ ಏನು ಚೆನ್ನಾಗಿಲ್ಲ ಅವ್ರಿಗೆ. ಕೆಲಸ ಮಾಡೋದಕ್ಕಿಂತನೂ ಅವರು ಸ್ವಲ್ಪ ಬಿಸ್ನೆಸ್ ಮಾಡ್ತೀನಿ, ಇನ್ವೆಸ್ಟ್ ಮಾಡಿ ಆ ಥರ ಏನಾದರೂ ಕೇಳ್ತಿದ್ದಾರಾ? ಕೇಳ್ತಿದ್ದಾರೆ ಮೇಡಮ್. ಬಿಸ್ನೆಸ್ ಮಾಡ್ತೀನಿ ಅನ್ನೋ ಮೈಂಡ್ ಸೆಟ್ ಅವ್ರದ್ದಾಗಿರುತ್ತೆ. ಯಾಕಂದರೆ ಇವಾಗ ನಡೀತಾ ಇರೋ ಟೈಮ್ ಅದೇ ಆಗಿರುತ್ತೆ. ಬಟ್ ಬಿಸ್ನೆಸ್ ಅಂತ ಹೋದಾಗ ಖಂಡಿತವಾಗ್ಲೂ ಅವರು ಲಾಸ್ಗೆ ಹೋಗ್ತಾರೆ ಅಂತ ಹೇಳುತ್ತೆ. ಯಾಕಂದರೆ ಅವರ ಟೈಮ್ ಚೆನ್ನಾಗಿಲ್ಲದೆ ಇರೋದಕ್ಕೆ ಆ ರೀತಿ. ಸೊ ಅವರಿಗೆ ನೋಡಿ ಮೇಡಮ್, ನಮ್ಮ ನಂಬರ್ಗೆ ಕರೆ ಮಾಡಿ ಅವ್ರಿಗೆ ಒಂದು ಶುಕ್ರನಿಗೆ ಸಂಬಂಧಪಟ್ಟಿರೋದು ಮತ್ತು ಗುರುಗೆ ಸಂಬಂಧಪಟ್ಟಿರೋ ಒಂದು ಬ್ರೇಸ್ಲೆಟ್ ಹಾಕ್ಕೊಳ್ಳೋಕೆ ಹೇಳಿ. ಅವರ ಮೈಂಡು ಚೇಂಜ್ ಆಗುತ್ತೆ. ಮತ್ತು ಬಿಸ್ನೆಸ್ಸಿಂದ ಹೊರಗಡೆ ಬರಬೇಕು. ಅವರು ಬಿಸ್ನೆಸ್ಸಿಂದ ಆಗೋದಿಲ್ಲ, ಅದರಲ್ಲೂ ಪಾರ್ಟ್ನರ್ ಏನಾದರೂ ಮಾಡಿದ್ರೆ ಖಂಡಿತ ಅವರು ತುಂಬ ಲಾಸ್ಗೆ ಹೋಗ್ತಾರೆ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ.